ಇದು ನಾನು ಸರ್ಕಾರಕ್ಕೆ ಮನವಿ ಮಾಡ್ತೀನಿ. ಮತ್ತೆ ಭದ್ರಾ ಮೇಲ್ದಂಡೆ ಫಲಾನುಭವಿಗಳು ಏನು ಬಯಲ್ಸೀಮೆ ಜನ ಆದರೆ ನಾವು ಅವರಿಗೋಸ್ಕರ ಬಂದಿರೋದು. ನಮ್ಮ ಕಳಕಳಿ ಏನಂದ್ರೆ, ನೀವು ನಮ್ಮ ಡ್ಯಾಮಿನ ನೀರು ತಗೊಂಡು ಹೋದ್ರೆ ನಮಗ್ ಕಮ್ಮಿ ಆಗುತ್ತೆ ಅಂತ ನಮ್ಮ ಉದ್ದೇಶ. ನಾವು ಬಹಳ ಮುಂದಾಲೋಚನೆ ಮಾಡಿ ಕಳೆದ ವರ್ಷ ದಾವಣಗೆರೆ ಬಂದ್ ಮಾಡಿದ್ವಿ. ಇಲ್ಲಿ ಚೀಫ್ ಇಂಜಿನಿಯರ್ ಆಫೀಸು, SC ಆಫೀಸ್ ಮುತ್ತಿಗೆ ಹಾಕಿದ್ವಿ. ಬೆಂಗಳೂರವರೆಗೂ ಹೋಗಿ ಮುಖ್ಯಮಂತ್ರಿ ಮನೆ ಮುತ್ತಿಗೆ ಹಾಕೋಕ್ಕೂ ಹೋಗಿದ್ವಿ. ನಮ್ಮ ಉದ್ದೇಶ ಇಷ್ಟೇ. ನಾನು ನಮ್ಮ ಭದ್ರಾ ಮೇಲ್ದಂಡ ಯೋಜನೆ ಫಲಾನುಭವಿಗಳು ಚಿತ್ರದುರ್ಗ, ಹೊಸದುರ್ಗ, ತುಮಕೂರು ಎಲ್ಲ ನಮ್ಮ ರೈತ ಬಾಂಧವರಿಗೆ ಮತ್ತೆ ಜನಪ್ರತಿನಿಧಿಗಳಿಗೆ ಮನವಿ ಮಾಡ್ತೀನಿ, ತಾವು ಬಂದು ವೀಕ್ಷಣೆ ಮಾಡ್ರಿ. ನೀವು ಸುಮ್ಮನೆ ಭದ್ರಾ ಮೇಲ್ದಂಡೆಯಿಂದ ನೀರು ಬರುತ್ತೆ ಅಂತ ಸುಮ್ಮನೆ ಕೂತ್ಕೊಂಡ್ರೆ ಆಗಲ್ಲ. ಇದಕ್ಕೆ ಸರ್ಕಾರದ ಮೇಲೆ ನಾವೆಲ್ಲರೂ ಸೇರಿ ಒತ್ತಡ ತಂದು ಏನು 17.41 TMC ನೀರನ್ನ ನಮ್ಮ ಭದ್ರಾ ಡ್ಯಾಮಿಗೆ ಬಿಡಬೇಕು ತುಂಗಾ ನದಿಯಿಂದ, ಅದನ್ನ ತ್ವರಿತಗತಿಯಾಗಿ ಆಗ್ಬೇಕು. ಏನಾಗ್ತಾ ಇದೆ ಇಲ್ಲಿ, ಕ್ಲಿಯರೆನ್ಸ್ 2 ಟವರ್ ಕೂರಿಸ್ಬೇಕು. ಇನ್ನು ಆ 2 ಟವರ್ ಕೂರ್ಸೋದಕ್ಕೆ ಫಾರೆಸ್ಟ್ ಕ್ಲಿಯರೆನ್ಸ್ ಬೇಕು. ಇದೀಗ ತಾನೆ ನಮ್ಮ ಮಾಜಿ ಸಚಿವರು ನಾವು ಮಾತಾಡಿದ್ವಿ, ಆ DFOಗೆ PGCF ಕಳಿಸ್ತೀನಿ ಅಂತ. ಇದು ಪವರ್ ಮೇನ್ ಪವರ್ ಲಿಫ್ಟಿಗೆ ಸರಿ ಇದೆ. ಅದಾದ್ಮೇಲೆ ಇನ್ನು ತುಂಬಾ ಕೆಲಸ ಆಗ್ತದೆ, ವಿಳಂಬ ಆಗ್ತದೆ. ದುಡ್ಡು ಬಿಡುಗಡೆ ಮಾಡಬೇಕು. ತ್ವರಿತಗತಿಯಲ್ಲಿ ಇದ್ರ ಕಡೆ ಗಮನ ಹರಿಸಿ. ನಾವ್ ಹೇಳ್ದಂಗೆ ನೀರಾವರಿ ಸಚಿವರು ವೈಯಕ್ತಿಕವಾಗಿ ನಾನು ಆಪಾದನೆ ಮಾಡೋದಕ್ಕೆ ಹೋಗೋದಿಲ್ಲ. ಅವರು ಪಾಪ ಬೆಂಗಳೂರು ಇಂದ ಆಯ್ಕೆ ಆಗಿ ಬಂದಿರತಕ್ಕಂಥವ್ರು, KSRTC ನಗರಾಭಿವೃದ್ಧಿ ಅದನ್ನ ನೋಡ್ಕೊಂತಿದ್ದರು. ರೈತರ ಸಮಸ್ಯೆ ಅರ್ಥ ಆಗಲ್ಲ. ಇದಕ್ಕೆ ಈ ಭಾಗದ ನಮ್ಮ ದಾವಣಗೆರೆ ಜಿಲ್ಲೆ ನೋಡ್ರಿ, ಇದು ಸ್ವಲ್ಪ ವ್ಯತ್ಯಾಸ ಆದ್ರೆ 2 ಜಿಲ್ಲೆ ಸಂಪೂರ್ಣ ಆರ್ಥಿಕತೆ ಬಿದ್ದೋಗ್ತದೆ. ಶಿವಮೊಗ್ಗ ಮತ್ತೆ ದಾವಣಗೆರೆ ಜಿಲ್ಲೆ ಆರ್ಥಿಕತೆ ಸಂಪೂರ್ಣ ಬಿದ್ದೋಗ್ತದೆ. ಇದನ್ನ ವಿಳಂಬ ಮಾಡಬಾರ್ದು. ಅವರಿಗೂ ನೀರು ಕೊಡ್ರಿ, ಅವರು ನಮ್ಮ ರೈತ ಬಾಂಧವರು, ನಮಗೂ ನ್ಯಾಯ ಒದಗಿಸ್ರಿ. ಏನ್ ಕೆಲಸ ಆಗ್ಬೇಕಾಗಿದೆ ಅದನ್ನ ತ್ವರಿತಗತಿಯಲ್ಲಿ ಮಾಡ್ರಿ ಅಂತೇಳಿ ನಾವು ಆಗ್ರಹ ಪಡಿಸ್ತೀವಿ. ಇವತ್ತು ದಾವಣಗೆರೆ ಜಿಲ್ಲೆಯಿಂದ ನಾವು ಇವತ್ತು ವೀಕ್ಷಣೆಗೆ ಬಂದಿದ್ದೇವೆ. ಕಾರಣ ಏನು ಅಂತಂದ್ರೆ, ನಮಗೆ ಮಳೆಗಾಲದ ಬೆಳೆಗೆ ನೀರು ಸಿಗ್ತಾ ಇಲ್ಲ. ಒಂದು ಹಂಗಾಮಿನ ಬೆಳೆ, ಭತ್ತದ ಬೆಳೆ ಹೋಗ್ತಾ ಇದೆ. ನಾವು ರೈತರೆಲ್ಲರೂ ಕೂಡ ಬಹಳಷ್ಟು ಚಿಂತಾಕ್ರಾಂತರಾಗಿದ್ದೇವೆ. ತಲೆ ಮೇಲೆ ಮಳೆ ಬರ್ಲಿಲ್ಲಪ್ಪ ಅಂತ ಕೈ ಹೊತ್ಕೊಂಡು ಕುಂದಿರ್ತಕ್ಕಂಥ ಪರಿಸ್ಥಿತಿ ಇದೆ. ಆದ್ರೆ ಇಲ್ಲಿ ಬಂದು ನೋಡಿದಾಗ ಕೇವಲ 30 ಕೋಟಿ ಖರ್ಚು ಮಾಡಿದ್ರೆ ನಮಗೆ 17.40 TMC ನೀರು ಬರುತ್ತೆ ಭದ್ರಾ ಡ್ಯಾಮಿಗೆ. ಆವಾಗ ಒಂದು ಬೆಳೆ ನಾಶ ಆಗ್ತಿರ್ಲಿಲ್ಲ. ಹಂಗಾಗಿ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೇವೆ, ತಕ್ಷಣನೇ ಆ 30 ಕೋಟಿನ ರಿಲೀಸ್ ಮಾಡೋದ್ರ ಜೊತೆಗೆ ಕೆಲವೊಂದು ಅರಣ್ಯ ಇಲಾಖೆ ಕ್ಲಿಯರೆನ್ಸ್ ತಕ್ಷಣ ಮಾಡಿಸಿ ನಮಗೆ ನೀರನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ಬೇಕು ಅಂತಂದು ಸರ್ಕಾರವನ್ನು ಒತ್ತಾಯ ಮಾಡ್ತೇವೆ.